ಶಾಸ್ತ್ರ ಕೇಳಿಯಮ್ಮ ಶಾಸ್ತ್ರ ಶಾಸ್ತ್ರ ಕೇಳಿಯಮ್ಮ ಶಾಸ್ತ್ರ 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 ಯಾಕ ಯಾಕ ಶಾಸ್ತ್ರ ಕೇಳದ್ ಯಾಕ ಶಾಸ್ತ್ರ ಕೇಳದ ಸುಮ್ಮನೆ ಯಾವ ಶಾಸ್ತ್ರ ಕೇಳಿ ಸುಳ್ಳು ಸುಳ್ಳು ಹೇಳ್ತಾರೆ ಕತೆ ಯಾವ ಶಾಸ್ತ್ರ ಕೇಳಿ ಶಾಸ್ತ್ರ 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 ಕೇಳ್ರಮ್ಮ ಶಾಸ್ತ್ರ ನೋಡದ ಕೇಳಲೇಕ ಕೇಳು ಜಾಸ್ತಿ ದುಡ್ಡು ಐಕಿಲಕತೆ ಒಂದು 10 ರೂಪಾಯಿ ಕೊಟ್ಬಿಡಕೈತದೆ ಸುಮ್ ಕೂತ್ಕೊ ನೀನು ಬೇಡಕತೆ ಶಾಸ್ತ್ರ 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 ಅಮ್ಮ ಬೈಲಿ ಹೇಳು ಮಗ್ಳೆ ಏನು ಶಾಸ್ತ್ರ ಕೇಳವ ಶಾಸ್ತ್ರವ ನಿಮ್ಮಿಬ್ಬರನ್ನ ನೋಡ್ತಾ ಇದ್ರೆ ಭಾರಿ ಕಷ್ಟದಲ್ಲಿ ಇರಂಗಿದ್ದೀರಿ ನೀವು ಏನೋ ಕಳ್ಕೊಂಡಾಗಿದ್ದೀರಿ ನೀವು ನಿಮ್ಮ ಅಕ್ಕ ನೋಡಿದ್ರೆ ಏನೋ ಕಳ್ಕೊಂಡಂಗೆ ಕಾಣ್ತಾ ಇದ್ರಿ ಕಂಡ್ರವ ನಿಮ್ಮ ಶಾಸ್ತ್ರ ಕೇಳ್ಬಿಟ್ರೆ ನಿಮಗೆ ಈ ಅಮಾಸೆಗೆ ನಿಮಗೆ ಹೇಗೆ ಬರೋದಿದೆ ನೋಡಿ ಕೇಳಾಗಿರ್ ಕೇಳಿ ಯಾವ ಶಾಸ್ತ್ರ ಬೇಡ ಏನು ಬೇಡಕತ್ತ ಹೋಗು ಅಕ್ಕ ಅಕ್ಕ ಕೇಳಕ ನೋಡಕ ನಮ್ಮ ಮಕ್ಕ ನೋಡಿ ಕಷ್ಟ ಗೊತ್ತಾಗ್ಬಿಡ್ತಂತಲ್ಲ ಅಕ್ಕ ಅಕ್ಕ ನೋಡು ಕಾಟ ಕೊಟ್ಟಳು ಅಮ್ಮ ಎಷ್ಟವ ಶಾಸ್ತ್ರ ಕೇಳಿದ್ರೆ 50 ರೂಪಾಯಿ ಕಣವ 50 ರೂಪಾಯಿ ಅವು ಕಾಸಿಲಕತೆ ನೋಡವ 50 ರೂಪಾಯಿ ಯಾರು ಶಾಸ್ತ್ರ ಹೇಳಲ್ಲ ಏನೋ ದೇವ್ರು ಒಳ್ಳೇದು ಮಾಡ್ಬಿಟ್ರೆ ಜಾಸ್ತಿ ಆಗ್ತದೆ ಅಷ್ಟೇ ಅಂದ್ರೆ 50 ರೂಪಾಯಿ ಕೊಟ್ರೆ ಸಾಕು ಯಾಕೆ ಯಾಕೆ ನಾನೇ ಕೊಡ್ತೀನಿ ಬಾಳೆಗಂತ ಮಡಿಕೊಂಡಿದ್ನಲ್ಲ ಹಂಗೆ ಮಡಿಕೊಂಡಿದ್ದೀನಿ ಏನೋ ಹುಚ್ಚಿಟ್ಕೊಳ್ಳದೆ ಸರಿ ಸುಳ್ಳುಗಳು ಹೇಳ್ಬೇಡ್ದಮ್ಮ ಸುಳ್ಳು ಹೇಳೋ ಸುಮ್ಮನೆ ಐತಿಲ್ಲ ನಾನು ಯಾಕವ ಸುಳ್ಳು ಹೇಳಾನೆ ನಾನು ಜನಗಳಿಗೆ ಒಳ್ಳೇದು ಮಾಡಕ್ ಬಂದಿರೋದು ಸುಳ್ಳು ಹೇಳಕನಕ ನಾವು ಬಂದಿರೋದು ನನ್ನ ಎಲ್ಲರೂ ಶಾಸ್ತ್ರ ಕೇಳ್ತಾರೆ ನನ್ನ ಕೈಲಿ ಶಾಸ್ತ್ರ ಕೇಳಿದ್ರೆಲ್ಲ ಒಳ್ಳೇದಾಗದೆ ಬಾ ನಿಮಗೂ ಹೇಳ್ತೀನಿ ನೀವು ಭಾರಿ ಕಷ್ಟದಲ್ಲಿದ್ದೀರಿ ಎಲ್ಲಾನು ಕಳ್ಕೊಂಡಿದ್ದೀರಿ 50 ರೂಪಾಯಿ ಕೊಡ್ತೀವಿ ಅಷ್ಟೇ ಕರವೇ 1 ರೂಪಾಯಿ ಇಲ್ಲ ಸಾಕು 50 ರೂಪಾಯಿ ಬರುವಾಗ 50 ರೂಪಾಯಿ ಸಾಕು ಅಂತಂದೆ ಈಗ ಅಕ್ಕಿನ ಕೇಳ್ತೀಯಲ್ಲಮ್ಮ ನೀನು ಅದಕ್ಕೆ ಕಣಮ್ಮ ನಾನು ಶಾಸ್ತ್ರ ಕಂಡ್ರೆ ಕರೆದು ಕುಣಿಸ್ಕೊಳಕಿಲ್ಲ ಇವಳ ಅವಳ ಇವಳಿಂದ ಸುಮ್ಕಿರ ಮಗಳೇ ಯಾಕೆ ಮಗಳೇ ಹಿಂಗಂದಿ ಆ ಭಗವಂತ ಕೊಟ್ಟವನೆ ನಿನ್ಗೆ ಕೊಟ್ಟವನೆ ಅದೇನು ಹೇಳಮ್ಮ ಕೈ ಕೊಡು ಮಗಳೇ ಮಗಳೇ ನಿಮ್ಮಿಬ್ಬರನ್ನ ಕಂಡ್ರೆ ಊರವ್ರಿಗೆ ಒಬ್ರಿಗೂ ಐಕಿಲ್ಲ ನೀವಿಬ್ರು ಹಠ ಅಂದ್ರೆ ಹಠ ಮಾತಾಡಿದ್ರೆ ಕಡ್ಡಿ ತುಂಡಾದಂಗೆ ನೀವು ಮಾತಾಡೋದು ನೀವು ಮಾತಾಡೋ ಮಾತಿಗೆ ಒಬ್ರಿಗೂ ನಿಮ್ಮ ಕಂಡ್ರೆ ಐಕಿಲ್ಲ ಅಲ್ವಾ ಮಗಳೇ ಆಮೇಲೆ ನೀವು ನಿಮಗೆ ಒಳ್ಳೆ ಹೇಗಾದೆ ನೀವು ಭಾರಿ ರಾಣಿರಂಗೆ ಬದುಕ್ತಿದ್ದೀರಿ ರಾಣಿ ಥರನೇ ಬದುಕ ಬಂದಿದ್ದೀರಿ ಕಣಕ ಕರೆಕ್ಟಾಗಿ ಹೇಳ್ತದೆ ಅಮ್ಮ ಕಣಮ್ಮ ನಾವು ಹಂಗೆ ಕಣಮ್ಮ ಮಾತಾಡಿದ್ರೆ ಕಡ್ಡಿ ತುಂಡಾದಂಗೆ ಮಾತಾಡೋದಮ್ಮ ನಮ್ಮ ತಾವು ಹಿಂದೆ ಒಂದು ಮುಂದೆ ಒಂದು ಆ ಮಾತು ಈ ಮಾತು ಇಲ್ಲ ಕಣಮ್ಮ ನಾವೊಬ್ರು ಮನೆಗೆ ಹೋಗ್ಬೇಕು ಒಬ್ರು ಕುಂತ್ಕೋಬೇಕು ನಿಂತ್ಕೋಬೇಕು ಅಂತ ನಮ್ದು ಏನೂ ಇಲ್ಲ ಕಣಮ್ಮ ನೀವು ಏನಾಗಬೇಕು ನಾವಮ್ಮ ಆರೋಗ್ಯತೀರ ಅಕ್ಕ ತಂಗಿರಂಗೆ ಇದ್ದೀರಿ ನೋಡ್ಬೇಕ ನೋಡು ಶಾಸ್ತ್ರ ಸುಳ್ಳು ಅಂತೀಯಲ್ಲ ಹೆಂಗೆ ಹೇಳ್ಬಿಟ್ರು ಅಕ್ಕ ತಂಗಿರಂಗೆ ಇದ್ದೀರಿ ಅಂತ ಆಮೇಲೆ ಹೇಳಮ್ಮ ಮುಂದಕ್ಕೆ ಹೇಳಮ್ಮ ಆಮೇಲೆ ನಮಗೆ ಏನೇನೋ ಆಗದಿರೋರು ನಮಗೆಲ್ಲ ಯಾವ್ರೆಲ್ವಮ್ಮ ಕಂಡ್ರೆ ಟೋಟಲ್ ಆಗಿ ಒಬ್ರಿಗೂ ಐಕಿಲ್ಲ ನಿಮ್ಮ ಕಂಡ್ರಂತೂ ನಿಮ್ಮ ನೆರಳು ಬಿದ್ದರೆ ಐಕಿಲ್ಲ ನಿಮಗೂ ಅಷ್ಟೇ ನೀವು ಅವ್ರ ತಂಟೆಗೆ ಹೋಗಿಲ್ಲ ಅವ್ರು ನಿಮ್ಮ ತಂಟೆಗೆ ಬರೋಕಿಲ್ಲ ಅಲ್ಲ ಕಣಮ್ಮ ನಾವು ಏನು ಒಳ್ಳೇದು ಮಾಡಿದ್ರು ಒಳ್ಳೇದೇ ಐಕಿಲ್ವಲ್ಲ ನಾವು ಹಿಂಗೆ ಕಷ್ಟಪಟ್ಕೊಂಡು ಕೂತ್ಕೋಬೇಕಾ ಇರೋರೆಲ್ಲ ಹೋಯ್ತಾನೆ ಕೂತವ್ರೆ ಬತ್ತಾನೆ ಕೂತವ್ರೆ ನಾವು ಅದೇ ಜಾಗದಲ್ಲಿ ಇವಿ ನಮ್ಗೊಂದು ನೆಮ್ಮದಿ ಇಲ್ಲ ನಾವು ಏನಾದರೂ ಮಾಡಬೇಕು ಅಂದ್ರೆ ಒಂದು ನೆಮ್ಮದಿ ಇಲ್ಲ ಏನಾದರೂ ತಗೊಂಡ್ರೆ ಒಂದು ನೆಮ್ಮದಿ ಇಲ್ಲ ಯಾಕಮ್ಮ ಹಿಂಗೆ ಮಗಳೇ ನಿಮ್ಮ ಅಂದ ಚಂದ ನೋಡಿ ನಿಮ್ಮ ಜೊತೆಲಿರೋ ನೋಡಿ ನಿಮ್ಮಿಬ್ಬರು ಬೇರೆ ಮಾಡಬೇಕಲ್ಲ ಅಂದ್ಬಿಟ್ಟು ಯಾರ ಕಣೆ ನಿಮಗೆ ಮಾಡಿಸ್ಬಿಟ್ಟವ್ರೆ ಕಣ ಮಗಳೇ ಗೊತ್ತು ಕಣಮ್ಮ ನನಗೆ ಗೊತ್ತು ಹಿಂಗೆ ಮಾಡಿರ್ತಾಳೆ ನನ್ನ ಸೌತಿ ಗೊತ್ತು ನನಗೆ ಕಿತಪ್ಪ ತನ್ನ ಸೌತಿ ಹಿಂಗೆ ಮಾಡಿರ್ತಾಳೆ ನನ್ನ ತಂಗಿನೂ ನನ್ನ ಸಹಿಸೋಕ್ಕಾಗ್ದನೆಯ ಇದೇ ಥರ ಮಾಡಿರ್ತಾಳೆ ಅಂತ ನನಗೆ ಗೊತ್ತು ಮಗಳೇ ನೀವಿಬ್ಬರು ಇರೋ ಚಂದ ನೋಡ್ಬಿಟ್ಟು ನಿಮ್ಮಿಬ್ಬರನ್ನೂ ಒಂದು ಮಾಡಿದ್ರೆ ಆಗಿಲ್ಲ ಚಂದ ಬೆಳೆದು ಬಿಡ್ತಿದ್ದು ಊರವ್ರಿಗಿಂತ ದೊಡ್ಡ ಮನುಷ್ಯ ಆಗ್ಬಿಡ್ತೀರಿ ಅಂದ್ಬಿಟ್ಟು ಎಲ್ಲರೂ ಸೇರ್ಕೊಂಡು ಹೊಟ್ಟೆ ಉರಿ ಬಂದ್ಬಿಟ್ಟು ನಿಮಗೆ ಮಾಡಿಸ್ಬಿಟ್ಟವ್ರೆ ಕಣವ ನಿಮಗೆ ಮಾಡಿಸ್ಬಿಟ್ಟವ್ರೆ ನಿಮ್ಮಿಬ್ಬರಿಗೂ ಸೇರಿಸಿ ಮಾಡಿಸ್ಬಿಟ್ಟವ್ರೆ ನೀವೀಗ ಅದನ್ನ ಕಳ್ಕೊಬಿಟ್ರೆ ಈ ಊರಿಗೆ ನೀವೇ ರಾಣಿರು ಇನ್ನು ಮುಂದೆ ಬರೋ ಅಮಾಸೆ ಕಳ್ಕೊಬಿಟ್ರೆ ನೀವು ಹೊಸಿ ಚೆನ್ನಾಗಿ ಆಯ್ಕಿಲ್ಲ ನಿಮಗೆ ದುಡ್ಡು ಬರ ಇಲ್ಲ ಏನೂ ಇಲ್ಲ ಇನ್ನು 100 ವರ್ಷ ನಿಮ್ಮನ್ನ ಯಾರೇ ಏನೇ ಮಾಡಿದ್ರು ನೀವು ಮಗ ತಗ್ಲಕ್ಕಿಲ್ಲ ಏನಂದಿರಿ ಹೇಳಿ ಕಣೆ ಅಕ್ಕ ಸರಿ ಮಾಡಿಸ್ಕೊಳ್ದ ಕಣೆ ಕರೆಕ್ಟಾಗಿ ಹೇಳ್ತಾಳಲ್ಲ ನಿಮ್ಮಮ್ಮ ಅಮ್ಮ ಸರಿ 50 ರೂಪಾಯಿ ಕೊಟ್ಟಿವಿ ಅಕ್ಕಿ ಇಸ್ಕೊಂಡಿದೆಯೇ ಸರಿ ತಾನೆ ಇಲ್ಲ ಮಗಳೇ ಇದು ನಾನು ಹೇಳೋದಕ್ಕಾಯ್ತು ನಿಮ್ಮ ಕಳ್ಕೊಡ್ಬೇಕು ಅಂದರೆ ದುಡ್ಡು ಆಯ್ತದೆ ಕಣ್ಮಗಳೇ ಸಾಧಾರಣವಾಗಿ ಮಾಡಿಸಿಲ್ಲ ನಿಮಗೆ 10 5 ಆಗಂಗೆ ಮಾಡಿಸಿಲ್ಲ ಅವರು ದೊಡ್ಡದಾಗಿ ಮಾಡಿಸ್ಬಿಟ್ಟಾರೆ ನಿಮಗೆ ಗೊತ್ತಿತ್ತು ಕಣಮ್ಮ ನಮಗೆಲ್ಲವ ನಮ್ಮ ಮನೆ ಬದುಕೊಳ್ಳೋದೆಲ್ಲ ಹಾಳಾಗೋದು ನಮ್ಗೆ ಜಗಳ ಆಡೋದು ನಮ್ಮ ಗಂಡದರೆಲ್ಲ ಬೈಯೋದು ಬಂದು ಅದನ್ನೆಲ್ಲ ಕೇಳ್ತಾ ಇದ್ರೆ ನನಗೆ ಗೊತ್ತಿತ್ತು ಹಿಂಗೆ ಯಾರೋ ನಮ್ಮ ಕೈ ಕೊಟ್ಟವ್ರೆ ಅಂತ ಮಗಳೇ ನಾನು ಅದನ್ನೆಲ್ವೇ ಹೇಳ್ತಾ ಇರೋದು ನಿಮ್ಮಿಬ್ಬರಂದ ಚಂದ ನಿಮ್ಮಿಬ್ಬರು ಹೊಂದಾಣಿಕೆ ನೋಡಿ ಮಾಡಿಸ್ಬಿಟ್ಟಾರೆ ಕಣ್ಮಗಳೇ ನೀವು ಅಲ್ಲಿ ಹಿಡ್ದು 50 ಗಂಟೆ ನಿಮ್ಮ ಮನೇಲಿ ಏನೇನು ನಡೀತು ಅದಕ್ಕೆಲ್ಲ ನೀವು ಕಾಣ್ರಲ್ಲ ಅವರೇ ಕಾರಣ ಕಣಮ್ಮ ನಮ್ಮ ಅಕ್ಕ ನಾವು ಓಸಿ ಕಷ್ಟಪಟ್ಟಿರೋ ಗೊತ್ತಮ್ಮ ಭಾರಿ ಕಷ್ಟಪಟ್ಬಿಟ್ಟಿವಿ ಕಣಮ್ಮ ನಮ್ಮ ಕಂಡ್ರೆ ಯಾರಿಗೂ ಆಗಲ್ಲ ಎಲ್ಲರೂ ಬೈಯೋದೆಯ ಆಡೋದೆಯ ಯಾರ್ಯಾರು ತಪ್ಪು ಮಾಡಿದ್ರೆ ನಮ್ಮ ಮೇಲೆ ಬರ್ತದೆ ಆ ತಪ್ಪುವೆ ಓಸಿ ಕಷ್ಟಪಟ್ಟಿಲ್ಲ ಕಣಮ್ಮ ನಾವು ನಮಗೆ ಒಂದು ಒಳ್ಳೇದು ಮಾಡಮ್ಮ ಏನೋ ಒಳ್ಳೇದಾಗಲಿ ಅಂತ ಭಗವಂತ ಕಳಿಸಿರೋದು ನಿಮ್ಮ ಕಷ್ಟಗಳು ನೋಡೇ ನಾನು ಕಳಿಸಿರೋದು ಇಲ್ಲಿಗೆ ಕಣ್ ಮಗಳೇ ನಿಮ್ಗೆ ಯಾರೇ ಕಲ್ಲೇ ತಗೊಂಡು ನಿಮಗೆ ತಲೆ ಹೊಡೆದೋಗ್ಬೇಡ್ದು ಅಂತ ಹಂಗೆ ಮಾಡ್ಕೊಡ್ತೀನಿ ನಾನು ಒಂದು ದೊಡ್ಡ ಕಲ್ಲೇ ಬಂಡೆನೇ ಉಳಿಸ್ತೀನಿ ನಿಮ್ಗೆ ಏನೂ ಆಯ್ಕಿಲ್ಲ ಹಂಗೆ ಮಾಡ್ಕೊಡ್ತೀನಿ ನಾನು ನೀವು ನನಗೆ ಏನೇನು ಕೊಡ್ತೀರಿ ಹೇಳಿ ಈ ಪಟ್ಪಟ ತಗೊಬನ್ನೀಗ ಅಮ್ಮ ಯಾವ ದುಡ್ಡು ಕಾಸಿಲಾಗತ್ತೆ ಹೋಗು ಯಾವ ದುಡ್ಡಿರೋದು ದುಡ್ಡಿದ್ರೆ ಪರವಾಗಿಲ್ಲ ಮನೇಲಿ ಹಚ್ಚಿಲ್ವಾ ಧಾನ್ಯಗಳಿಲ್ವಾ ಕೊಡಿ ಏನೋ ನಿಮ್ಮಿಬ್ಬರು ಕಂಡ್ರೆ ಹೊಟ್ಟೆ ಉರಿತದೆ ನನಗೂ ಏನೋ ಒಳ್ಳೇದಾಗಲಿ ಮಾಡ್ಬಿಟ್ಟು ಹೋಯ್ತೀನಿ ಬರೋದು ಬಂದೀನಿ ಇನ್ನೊಂದ್ಸಲ ಬರೋಗು ಇನ್ನೊಂದ್ಸಲ ದುಡ್ಡು ಕಾಸು ಮಡಿಕೊಂತಿರ್ತೀವಿ ಬೇಕಾಗಿ ಮಾಡಿಸ್ಕೊತೀವಂತೆ ಈಗ ಬೇಡ ಹೋಗು ಇನ್ನೊಂದ್ಸಲ ಬರೋಗು ನೋಡು ಮಗಳೇ ನಾನು ಈಗ ಹೋದ್ರೆ ಬರೋದು ಇನ್ನೊಂದು ವರ್ಷ ಕಣ್ಮಗಳೇ ನಾನು ಹಂಗೆಲ್ಲ ಬರೋಕ್ಕಿಲ್ಲ ಹಂಗೆಲ್ಲ ನಾವು ಬಂದು ಮಾಡಂಗಿಲ್ಲ ಕಣ್ಮಗಳೇ ಒಂದು ವರ್ಷಕ್ಕೆ ಒಂದೇ ಸಲ ಬರಬೇಕು ನಾವು ಇಲ್ಲಿಗೆ ಬಂದಾಗಲಿ ಮಾಡಿಸ್ಬಿಟ್ನೇನಕ್ಕ ಯಾಕ ಬಳ್ಳೆ ನಾವು ಬದುಕ್ಬೋದಂತೆ ನಿಮ್ಮಲ್ಲಿ ರಾಜರು ಹೇಗಾದೆ ಕಣವ
ಇನ್ನು ಮುಂದಕ್ಕೆ ನೀವು ಆಸ್ತಿ ತಗಿದ್ರೆ ತೆಗಿಬೋದು, ಮನೆ ಕಟ್ಟಂಗಿದ್ರೆ ಮನೆ ಕಟ್ಬೋದು. ಆಮೇಲೆ ಚಿನ್ನದ ಲಾಭನೂ ಅದೇ, ನಿಮ್ಗೆ ಹಣ ಬರೋದು ಅದೇ. ಒಂದು ಏನು ಟೋಟಲಾಗೆ ನಿಮಗೆ ರಾಜರೇಗ ಬಂದ್ಬಿಟ್ಟದೆ. ನಿಮಗೆ ಬಂದು ಬಾಗಿಲ ಹತ್ರ ನಿಂತದೆ, ಅದನ್ನ ಮನೆ ಒಳಗೆ ಬರೋಕೆ ಬಿಡ್ತಿಲ್ಲ. ನಿಮ್ಗೆ ಆಗ್ದಿರೋರು ಮನೆ ಒಳಗೆ ಬಿಡ್ತಿಲ್ಲ, ಗೊತ್ತಾ? ಇಷ್ಟೊತ್ತಿಗೆ ದೊಡ್ಡ ಶ್ರೀಮಂತರೇ ಆಗ್ಬೇಕಿತ್ತು ಕಣಮ್ಮ. ನಾವು ಏನು ಮಾಡಿದ್ವಿ ಏನು ಮಾಡೋಕ್ಕಾಗಲ್ಲ ಕಣಮ್ಮ. ನಮ್ಮಂತ ಒಳ್ಳೆಯವರು ಇಲ್ಲಿ ಊರಲ್ಲೇ ಇಲ್ಲ ಕಣಮ್ಮ. ಅಷ್ಟು ಒಳ್ಳೆಯವರು ಅಮ್ಮ ನಾವು. ನಮ್ಮ ಕಂಡ್ರೆ ಯಾರೂ ಆಗೋದಿಲ್ಲ ಕಣಮ್ಮ. ಯಾಕಂದ ಮಗಳೇ, ನೀವಿಬ್ಬರು ಅಂದ ಚಂದ ನೋಡಿ, ನೀವು ಇರೋದು ನೋಡಿ ಮಾಡಿಸ್ಬಿಟ್ಟಿರೋದಕ್ಕೆ ಅಕ್ಕಪಕ್ಕದವ್ರು ಕಂಡ್ರು ನಿಮ್ಮನ್ನ ಆಯ್ತಾ ಇಲ್ಲ. ಆಮೇಲೆ ಅವರೇ ಬರ್ತಾರೆ, ನಿಮ್ದಕ್ಕೆಲ್ಲ ಹೊಂದಾಣಿಕೆಯಿಂದ ಒಯ್ತಾರೆ, ಕೂತ್ಕೋತಾರೆ, ನಿಂತ್ಕೋತಾರೆ. ನೀವೇನು ಯೋಚನೆ ಮಾಡಬೇಡಿ. ಯಾಕ ಹೇಳು ನಾನಿನ್ನೆ ಮಾತಾಡೋಣ. ಮನೇಲಿ ಏನು ಇಲ್ವಲ್ಲ ನೀವಿಬ್ರು ನೆಮ್ಮದಿಯಾಗಿರ್ಬೇಕು. ಇವತ್ತಿದ್ದು ನಾಳೆ ನೀವು ಬಾಳಿ ಬದುಕವ್ರು ನೀವು. ನೋಡಿ ಮನೇಲಿ ಅಕ್ಕಿ ಇಕ್ಕಿದ್ರೆ ಕಾಳು ಕಟ್ಟಿದ್ರೆ ತಗೊಬನ್ನಿ. ಎಂತ ಅಕ್ಕಿದಾವ ಎಂತ ಅಕ್ಕಿಲಕ್ಕ ಹೋಗಮ್ಮ. ನೋಡ್ನಿ ಅಕ್ಕ ನಿಮ್ ಬಿಕ್ಕಿ ಬಂದ್ರೆ ಮಾಡ್ಕೊಟ್ಟ ಸರಿ. ಏನೇನು ಬೇಕಮ್ಮ? ನಿಂಬೆ ಹಣ್ಣು, ಮೊಟ್ಟೆ, ಆಮೇಲೆ ಅರಿಶಿನ ಕುಂಕುಮ, ಆಮೇಲೆ ಒಂದು 3 ಥರ ಧಾನ್ಯ, ಒಂದು 9 ಈರುಳ್ಳಿ, ಒಂದು 9 ಬೆಳ್ಳುಳ್ಳಿ, ಆಮೇಲೆ ಶಾಸ್ತ್ರಕ್ಕಾಯ್ತು ಅಕ್ಕಿ. ಕಳಿಯಕ್ಕೆ ಬೇರೆ, ಕಳಿಯಕ್ಕೆ ಕಾಸಿಲ್ಲ ಅಂತಿದ್ರಲ್ಲ, ದುಡ್ಡಾಗಿದ್ದರೆ 1,000-2,000 ಆಗೋದು. ಏನೋ ಪಾಪ ಹೆಣ್ಮಕ್ಳು ಭಾರಿ ಕಷ್ಟಪಡ್ತಾ ಇದ್ದೀರಿ. ಅಕ್ಕಿಯ ಒಂದು ಅಕ್ಕಿ ಕೊಟ್ಬಿಡಿ. ನಾವು ಕೊಂಡ್ಕೊಂಡು ತಿನ್ನೋದು ಕತೆ. ಸುಮ್ ಕೂತ್ಕೋ. ಏನು ಕೊಟ್ಟರು? ಅಷ್ಟು ಕೊಟ್ಟರೆ ಎಲ್ಲ ಹೋಗ್ಲೇ 50 ರೂಪಾಯಿ ಅಂತ ಕರೆದಿದ್ದೆ. ನೀನು ಇಷ್ಟೆಲ್ಲ ಹೇಳ್ತಾ ಇದೆಯಲ್ಲ ನೀನು. ಅಲ್ಲ ಕಣ್ಮಗಳೇ, ನಾನು ಯಾಕಷ್ಟು ಹೇಳನೆ? ಕೇಳಕ್ಕೆ 50 ರೂಪಾಯಿ ನೀವು ಕಳ್ಕೊಳ್ಳಲ್ರ. ನೀವು ಕಳ್ಕೊಂಡ್ರೆ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ರಾಜರು ಹೇಗಾದೆ ವಸ್ತು ತಕ್ಕೊಂಡು ನಿಂತದೆ, ವಸ್ತುನ ದಾಟಕ್ಕೆ ಬಿಡ್ತಿಲ್ಲ ಗೊತ್ತಾ? ನೀವು ಚೆಂದಾಗೆ ಬಾಳಿ ಬದುಕಿ ಚೆನ್ನಾದ್ರೆ ನನಗೆ ಏನು ಕೊಟ್ಟಿರಿ? ಹೇಳಿ. ನೀನು ಏನು ಕೇಳ್ತೀನಿ ಅದನ್ನೇ ಕೊಡ್ತೀನಿ ಕಣಮ್ಮ. ನಾನಂತೂ ಕೊಡಕಾಯ್ತದೆ ಏನಾರ ಕೊಡಕಾಯ್ತದೆ. ಅಷ್ಟಿಲ್ಲ ಕಣಮ್ಮ, ಸರಿಲ್ಲ ಕಣಮ್ಮ. ಹಿಂದೆ ಮುಂದೆ ನೋಡ್ಬೇಡ ಕಣ್ಮಗಳೇ. ನಿನ್ನೊಳ್ಳೆ ಕೇಳ್ತಾ ಇರೋದು, ಹಿಂದೆ ಮುಂದೆ ನೋಡಬೇಡಿ. ಪುಡ್ನ್ಯಾಕಲ್ಲಿ ದೀಪದಕ್ಕಿವೆಲ್ಲ ಕೊಡೋದ ನಂಗೆ ಗೊತ್ತಾಯ್ತದೆ. ಮಾಡೋಣ ಬ್ಯಾಡ್ವೋ? ನಾನು ನೋಡ್ನ್ಯಾಕ 5,000 ಅಕ್ಕಿ ಕೊಡ್ತೀನಿ ಕಣಮ್ಮ. ಕಣ್ಮಗಳೇ, ನಾನು 1,000-2,000 ಇಸ್ಕೊಳ್ತೀನಿ ಮಾಡಕ್ಕಿಲ್ಲ. ನಿನ್ನ ಮಗ ನೋಡಿ, ನಿಮ್ಮಿಬ್ಬರು ಮಗ ನೋಡಿ ನಾನು ಒಪ್ಕೊಂಡಿರೋದು ಮಾಡೋಕ್ಕೆ. ನಿಮಗೆ ಕಳ್ಕೊಡ್ತೀನಿ ಈಗ. ನಿಂಬೆಹಣ್ಣು, ಮೊಟ್ಟೆ, ತೆಂಗಿನಕಾಯಿ, ಆಮೇಲೆ ಅಕ್ಕಿ, ಆಮೇಲೆ ಒಳ್ಳೆಣ್ಣೆ ಎಲ್ಲ ತಗೊಬನ್ನಿ. ಒಳ್ಳೆಣ್ಣೆ ಎಂತ ಒಳ್ಳೆಣ್ಣೆ ಇದ್ದಮ್ಮ? ಮಾಡ್ಕೊಬೇಡ ಕಣ್ಮಗಳೇ. ಎಣ್ಣೆಯ ಗಳಸು ಬಿಟ್ಕೊಂಡು ಬುಡ್ತು ಅಂತಾನು. ಬುಡ್ತು ಹೋಗ್ಲಿ ಅಂತ 3 ಸಲ ಅಂದ್ರು ಮಕ ನೋಡಕ ಎಲ್ಲ ನಿಮ್ಗೆ ಕೊಡ್ಬೇಕೇನೋ ಅನ್ಕೊಬಿಟ್ಟಿದ್ದೀನಿ. ಬೇಡ ಕಣವ, ನನಗೆ ಬೇಡ. ಆಮೇಲೆ ಹಂಗೆ ಒಂದು ದೊಡ್ಡ ಪಾತ್ರೆಗೆ ಯಾರೋ ನೀವಿಬ್ಬರು ಕಳಿಬೇಕಲ್ವಾ? ದೊಡ್ಡ ಪಾತ್ರೆಗೆ ನಿಂಬೆಹಣ್ಣು ಹಾಕ್ಬಿಟ್ಟು ಎಳ್ಳು ಹಾಕ್ಬಿಟ್ಟು ಬುಡ್ತು ಅಂತ ಅಂತೀನಿ. ನೀವು ಬುಡ್ತು ಅನ್ನಿ. ಬುಡ್ತು ಅಂತಾನಿ. ಬುಡ್ತು ನಿಂಬೆಹಣ್ಣು ಮೇಲೆ ಇಬ್ಬರು ಕಾಲು ಮಡಿಬಿಟ್ಟು ಬುಡ್ತು ಅಂತಾನಿ. ಹಳೆ ಬಟ್ಟೆಗಳ ಹೊಸ ಬಟ್ಟೆ ಎಲ್ಲೆಲ್ಲಿ ಬರೀ ಹೋಯ್ತಿರಲ್ಲ ಊರುಗಳು ಕಾಕಳಕ್ಕೆ, ಆ ಬಟ್ಟೆಗಳು ತಗೊಬನ್ನಿ. ಅವಕ್ಕೂ ನಿಮ್ಗೆ ಅರ್ಸ್ಕೊಟ್ಟನು. ಬುಡ್ತು ಹೋಗ್ಲಿ. ಮಕ ನೋಡಕ್ಕೆ ಎಣ್ಣೆ ಬಿಟ್ಕೊಂಡು ಮಡಿಕೊಂಡಿದ್ದಿಲ್ಲವ, ನೋಡ್ದಿಯಾ? ನೋಡ್ದೇಕನಮ್ಮ. ಬುಡ್ತು ಹೋಯ್ತು ಅಂತ ಅಂದೆ. ತಗೊಂಡ್ ಬಾ ಎಣ್ಣೆಯ. ಎಣ್ಣೆದು ಕೊಡಿಬೇಡ್ದು ಅಂತ ಅಂದ್ರೆ ಇನ್ನು ಅಮ್ಮವ್ರಿ ಪೂಜೆ ಗೀಜೆ ಮಾಡಬೇಕು ಕಣವಲ್ಲಿ. ಸರಿ ಅದೊಳೆ ಬಿಡು, ನೀನು ಏನಾರೇ ಆಗಲಿ. ಇನ್ನೇನ ಹೊಡ್ಕೊಂಡಿಲ್ಲ ಅಷ್ಟ. ಅಕ್ಕಿ, ಆಮೇಲೆ ಕಾಳು, ಎಣ್ಣೆ, 9 ಈರುಳ್ಳಿ, 9 ಬೆಳ್ಳುಳ್ಳಿ. ಇನ್ನೇನ ಬೇಕಾದ್ರೆ ನಾನು ಖಾರದ ಪುಡಿ, 3 ಥರದ ಧಾನ್ಯಗಳು ಎಲ್ಲನೂ ನಾನು ಪುಡಿಕಿಲ್ಲ. ಹಂಗೆ ನೀವು ಪಾಪ ಅಂತ ಹೋಯ್ತಿರೋದು. ಮನೇಲಿ ಕಾಳಿದು ಒಂದೇ ಥರ ಕಣಮ್ಮ. 3 ಥರ ಇಲ್ಲ. ಅವನೇ 3 ಬಕ್ಸಿ ಹಾಕ್ಬಿಡವ. 3 ಬಕ್ಸಿ ಹಾಕ್ಬಿಡು. ಸರಿ ಅದೊಳೆ ಬಿಡು. ಬಿಡುವೆ ಕೊಂಡು ಓದ್ಲು ಕತೆ. ನೀವು ಹಂಗೆ ಅನ್ಬೇಡ್ದು ಕಣವ, ಕೊಟ್ಬಿಟ್ಟು ಹಂಗೆ ಅನ್ಬೇಡ್ದು. ಸರಿ ಇಪ್ಪೆಟ್ಟು ಏನು ಮಾಡಿದಿರಿ? ಏನು ಅಡುಗೆ ಮಾಡಿದ್ದೀರಾ? ಊಟ ಮಾಡ್ಬೇಕಮ್ಮ. ಚುರಿಕ್ರವ ಮಕ ನೋಡಿದ್ರೆ ಅನ್ಪೂರ್ಣೇಶ್ವರಿ ಥರ ಇದ್ದೀರಿ. ಚುರಿಕ್ಕಿ ಉಣ್ಕೊಂಡು ಅರ್ಸ್ಬಿಟ್ಟು ಹೋಯ್ತೀನಿ. ಬಟ್ಟೆ ತಗೊಬನ್ನಿ ಅಂದರೆ ಬಟ್ಟೆ ತರೋಲ್ಲ. ನಿಮ್ಮ ಗಂಡನ ಬಟ್ಟೆ ನಿಮ್ಮ ಬಟ್ಟೆಗಳನ್ನ ತಗೊಂಡು ಬನ್ನಿ. ಎಲ್ಲರೂ ಹೋಯ್ತಾರಲ್ಲ ಉಟ್ಕೊಂಡು ಹೋಗೋ ಬರೋದಕ್ಕೆ ಆ ಬಟ್ಟೆ ತಗೊಬನ್ನಿ, ಹರ್ಸ್ಕೊಟ್ಟನು. ಬಟ್ಟೆನೂ ಇಲ್ಲ ಏನೂ ಇಲ್ಲ, ಸುಮ್ಮನಿರಮ್ಮ. ನೀವೆಲ್ಲ ಚೆನ್ನಾಗಿ ನೀವೆಲ್ಲ ಬದುಕಿ ಬಾಳಿ ಮಾಡಿದ್ರೆ ನನಗೆ ಏನು ಕೊಟ್ಟರಿ? ಹೇಳಿಲ್ವಮ್ಮ, ನಿಮ್ಗೆ ಏನು ಬೇಕು ಅದನ್ನೇ ಕೊಡ್ತೀನಿ ಕಣಮ್ಮ. ನಿಮ್ಗೆ ಕೇಳಿದ್ ಕೊಡ್ತೀನಿ ಕಣಮ್ಮ. ನನಗೆ ರೇಷ್ಮೆ ಸೀರೆ ತಂದು ಕೊಟ್ಬಿಡವ. ರೇಷ್ಮೆ ಸೀರೆಯ ಅಮ್ಮ ಮರನಾರೆ ಕೊಟ್ಬಿಟ್ಟೋಗು. ಅಲ್ಲಿ ಪೂಜೆ ಪುಸ್ತಕ ಅದೇ ಸುಮ್ಮನಿರವ. ಶಾಸ್ತ್ರ ಕೇಳ್ರಮ್ಮ. ಶಾಸ್ತ್ರ ಒಳಗೆ ಚೆನ್ನಾಗಿ ಹೇಳಿದ್ರವಣೆ. ಕರೆದ್ಬಿಟ್ಟಿಲ್ಲ ಅಂತ ಬಾಯಿ ಮುಚ್ಕೊಂಡು ಕೂತಿದ್ದೆ ಕತೆ. ಯಾವ ಶಾಸ್ತ್ರ ಹೇಳಿದ್ದು? ಅಕ್ಕಿ, ಆಮೇಲೆ ಕಾಳು ಕಡ್ಡಿ, ಖಾರದ ಪುಡಿ, ಈರುಳ್ಳಿ, ಬೆಳ್ಳುಳ್ಳಿ, ಪಾತ್ರೆ ಎಲ್ಲ ನಿಸ್ಕೋದಲ್ಲ. ಸರಿಯಾಗಿ ಹೇಳ್ತಲ್ಲ ಯಾಕ? ಕೂತ್ಕೋಗಂಗೆ ನೀನು. ಏನಾರ ಬರೀ ಮಾಡದ ಕೆಲಸ ನೋಡ್ರಪ್ಪ. ನೋಡಿ ಏನು ಇವತ್ತೇನು ಗೌರಿ ಬಂದ್ಬಿಟ್ಟು ಮಾತಾಡ್ತಾಳೆ ಅನ್ಕೊಂಡಿದ್ದೀರಾ? ನಮಗೆ ಸಾಸೋದ್ರು ಬಂದು ಯಾಮರ್ಸ್ಬಿಟ್ಟು ಹೊಂಟೋದ್ರು ಕಣಪ್ಪ. ನಿಜವಾಗ್ಲೂ ಸುಳ್ಳಾರ ಇದು. ಮೊನ್ನೆ ದಿನ ಆಗಿರೋ ಕತೆ. ಹಿಂಗೆ 3 ಗಂಟೆ ಹೊತ್ತಲ್ಲಿ ಮನ್ಗಿರ್ತೆ ಒಬ್ರಮ್ಮ ಬಂದ್ರ ಏನೋ ಶಾಸ್ತ್ರ ಕೊರಗಂಜಿ ಶಾಸ್ತ್ರ ಅನ್ಕೊಂಡು ನಾನು ಶಾಸ್ತ್ರ ಅನ್ಕೊಂಡು ಹೋಯ್ತ್ಲೆ ಏನಮ್ಮ ಅಂತಂದ್ರೆ ಶಾಸ್ತ್ರ ಹೇಳ್ತೀನಿ ಕಣವ ಅಂತ ಅಂದ್ರ. ಹಂಗಂತಲೇ ನಾನಂದೆ ಏನಂತ ಕಾಸು ಇಲ್ಲ ಕಣಮ್ಮ, ಬೇಡ ಕಣಮ್ಮ. ಅದು ಏನೂ ಇಲ್ಲ ಕಣವ, ಏನೂ ಇಲ್ಲ. ಬರೀ 50 ರೂಪಾಯಿ ಸಾಕು ಕೇಳವ ಅಂತ. ಸರಿ ಅಂದ್ಬಿಟ್ಟು ಕುಣಿಸ್ಕೊತ್ಲೆಯ ಶಾಸ್ತ್ರ ಹೇಳ್ಬಿಟ್ಟು ನಿಮ್ಗೆ ಅವ್ರು ಮಾಡ್ಸವ್ರೆ ಇವ್ರು ಮಾಡ್ಸವ್ರೆ. ಆಮೇಲೆ ವರ್ಷದಿಂದ ನಿಮಗೆ ಊಟಕ್ಕೆ ಕರೀದ್ರಂತ. ವರ್ಷದಿಂದ ದುಡ್ಡು ಕಾಸು ಬೇಕಾದಂಗೆ ಬದುಕ್ತಾ ಬಾಳ್ತಾ ಕೆಲಸ ಪಸಕ್ಕೆಲ್ಲ ಹೋಗಿ ಜೀವನ ಮಾಡ್ತಾ ಇದ್ದೀವಿ ಕಣಪ್ಪ. ಇಟ್ಟು ಬಟ್ಟಕ್ಕೆ ಯಾರವಾಗಿ ಸುಮ್ಮನೆ ಕೇಳೋದು. ನಾ ಕೆಲಸಕ್ಕೋಗಿ ಏನು ಕಷ್ಟನೇ ಇಲ್ಲ ನೋಡೋ. ಸುಳ್ಳ ವರ್ಷದಿಂದ ಬಂದಿರೋದು ನಿನ್ನ ಕಷ್ಟ. ಒಂದು ವರ್ಷ ಮೇಲೆ 7 ತಿಂಗಳಾಯ್ತು ನೀನು ದಾಟಿಬಿಟ್ಟಿದ್ದಿ. ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಒಬ್ಬರು ಬೇರೆ ಇಲ್ಲ ಮನೆ ನೀಚು ಕಳ್ಸಂಗೂ ಇಲ್ಲ, ಇಲ್ಲಾಂದ್ರೆ ಬಿಡೋಂಗೂ ಇಲ್ಲ ಕಣ್ರಪ್ಪ. ಕೇಳ್ಬಿಟ್ಟಿನಿ. ಕಳ್ಕೊಳ್ದೆ ಹೋದ್ರೆ ನೀವು ಕಷ್ಟ ಹಿಂಗೆ ಹಂಗೆ ಅಂತ ಎದುರಿಸಿ ಸರಿ ಹೋಗ್ಲಿ ಕಣವ ಏನಂತ ಹೇಳಿದ್ರೆ 2,000 ರೂಪಾಯಿ ಆಯ್ತದೆ ನಿನ್ಗಾದ್ರೆ 1,000 ಮಾಡ್ಕೊಡ್ತೀನಿ ಅಂದ್ರೆ. ಅದಕ್ಕೆ ನಾನಂದೆ 1,000 ಅಂತ ದುಡ್ಡೇ ಇಲ್ಲ ನಂತವನ್ನ.
ಹಂಗಂತ್ಲೆ ಯಪ್ಪ ಹೋಗ್ಲಿ ಅಕ್ಕಿನೇ ಕೊಡು ಅಂತಲೇ ಹೋಗ್ಲಿ ಅಂದ್ಬಿಟ್ಟು ಅಕ್ಕಿನೇ ಒಂದು 5-6 ಸೀರೆ ಅಕ್ಕಿ ಕೊಟ್ಟನ. ಆಮೇಲೆ ಶಾಸ್ತ್ರ ಕೇಳಕ್ಕೆ ಬೇರೆ ಒಂದು 2 ಬಾವ ಕಮ್ಮಿ ಮಡಿಕಿದ್ನ ಒಂದು ಸೀರೆ ಹಾಕ್ಸ್ಕೊಂಡ್ರೆ ಅದಾಯ್ತಾ. ಆಮೇಲೆ 9 ಈರುಳ್ಳಿ ಹಾಕು, 9 ಬೆಳ್ಳುಳ್ಳಿ ಹಾಕು, ಖಾರ ಪುಡಿ ಹಾಕು, ಮೆಣಸಿಕಾಯಿ ಹಾಕು ಅಂತ 12 ಕೇಳಿದ್ರೆ ಕೇಳ್ಬಿಡು ನನಗೆ ಗೊತ್ತೇ ಇಲ್ಲ ಕಣಪ್ಪ ಸುಮ್ಮನೆ ಕೊಡ್ತಾನೆ ಇವನೇ. ಆಮೇಲೆ ಒಂದು ದೊಡ್ಡ ಗ್ಲಾಸ್ ಎಣ್ಣೆ ಬಿಟ್ಕೊಂಡು ಮಗ ನೋಡು ಬುರ್ತು ಅನ್ನು ಅಂತಂದ್ರೆ ನನಗೆ ಆಗ ಅನುಮಾನ ಬಂತು. ದೊಡ್ಡ ಗ್ಲಾಸ್ಗೆ ಎಣ್ಣೆ ಅಂದರೆ ಯಾಕೆ ಅಂದ್ಬಿಟ್ಟು ನಾನು ಕಾಫಿ ಪುಡಿ ಗ್ಲಾಸ್ ಬಿಟ್ಟು ಆಯ್ತಾ ಬುಡ್ತಾಯ್ತು ಅಂದ್ಬಿಟ್ಟು ಅದು ಡಬ್ಬಕ್ಕೆ ಹಾಕಂದ್ರೆ ಆಮೇಲೆ ಅಕ್ಕಿನೂ ಸುರ್ಕೊಂಡಪ್ಪ ಹೊಟ್ಟೆ ಅಂದ್ಬಿಟ್ಟು ಊಟ ಹಾಕಿದ್ದು ಹೇಳಬಾರ್ದು. ಮೇಲೆ ಅಪ್ಪ ಬಕೆಟಲ್ಲಿ ಅಕ್ಕಿ ತಿದ್ಬರಪ್ಪ ಅವನು ಕೊಟ್ಬಿಟ್ಟೆ ಕಣಪ್ಪ. ಅವನು ಕೊಟ್ಬಿಟ್ಮೇಲೆ ಆಮೇಲೆ ಇನ್ನೊಂದು ಬೋಸಿಗೆ ಹಿಂಬೆಣ್ಣು ಮಡಗ್ಬಿಟ್ಟು ದಾಟಬೇಕು ನೀನು. ಹಿಂಬೆಣ್ಣು ದಾಟಬೇಕು. ದೊಡ್ಡ ಬೋಸಿಗೆ ಅಕ್ಕಿ ತಗೊಂಡು ಬಾ. ಬಂದ್ಬಿಟ್ಟು 5 ಕಾಳು ಎತ್ಕೊಬ ನನಗೆ. ಅದನ್ನ ಅಕ್ಕಿ ಕೊಡ್ಬೇಡ ಅಂತಂದ್ರೆ ಅಪ್ಪ ನಾನು ಅಕ್ಕಿ ಇಲ್ಲ ಅಂದವಳು ಹೋಗಿ ಚೀಲ ಬಿಚ್ಕೊಂಡು ಒಂದು ಬೋಸಿ ಅಕ್ಕಿ ತುಂಬಿದ್ರೆ ಒಂದು ಬೋಸಿನ ಒಪ್ತಿಲ್ಲ ಕಣಪ್ಪ. ಈ ಬೋಸಿ ಆಗಲ್ಲ ಆ ಬೋಸಿ ಆಗಲ್ಲ. ಇದು ತಗೊಂಡು ಒಂದು 10 ಬೋಸಿ ತಗದೆ ಕಣಪ್ಪ. ಈ ಬೋಸಿ ಆಗಲ್ಲ ದಪ್ಪಗಿರೋದು ಸಿಲ್ವರ್ ಬೋಸಿ ಬೇಕು ಅಂತಲೇ ನಾನಂದೆ. ಸಿಲ್ವರ್ ಬೋಸಿಗಳಿಲ್ಲ, ಅಕ್ಕಿ ಬೋಸಿಗಳು ಇದು ಸಣ್ಣವೆಲ್ಲ ಇರೋದು. ನಾವು ಊರಲ್ಲಿ ಮಾಡ್ಬಿಟ್ಟು ಇಲ್ಲಿ ಏನು ತಂದಿಲ್ಲ ಅಂತ ನಾನು ಅನ್ನಪ್ಪ. ಅಯ್ಯೋ ನೀತ ಒಂದು ಚೊಂಬು ಇಲ್ವಾ ಅನ್ಕೊಂಡು ಆಗ ನನಗೆ ಹೊಸ ಚೊಂಬು ನೋಡೋದು ಕಳಿಸಿ ಮಾಡಿದ್ರು ಅಂತ ಚೊಂಬು ಅಂತ ನಂಗೆ ಅನುಮಾನ ಬಂದ್ಬಿಡ್ತಾನಪ್ಪ. ಎಲ್ಲ ಇವಮ್ಮ ಚೊಂಬು ಎತ್ಕೊಂಡೈತಲ್ಲ ಅಂದ್ಬಿಟ್ಟು ನಾನು ಚೊಂಬಿಲ್ಲ ಅಂದೆ. ಹಂಗಂತೀಯಪ್ಪ ಹತ್ರ ನೀವು ಒಡೆಗಡೆ ಹಾಕ್ತೀವಲ್ಲ ಬಂದೊಂದು ಮುಟ್ಲು ಬಾಂಡಿತ್ತು ಆ ಕಡೆ ಈ ಕಡೆ ಕೈಯೆಲ್ಲ ಕಿತ್ತೋಗಿರಕಂದ್ರಪ್ಪ. ಆಗ ಕೈಯದಲ್ಲ ಆ ಕೈ ಕಿತ್ತೋಗಿರೋ ಬೋಸಿಗೆ ತುಂಬ್ಕೊಂಡು ಹೋದೆ. ಆಗ ತುಂಬ್ಕೊಯ್ತಲ್ಲ ಇದು ನನಗೆ ಬೇಡ 5 ಕಾಳು ಎತ್ಕೊಬ ಅಂತಂದ್ರೆ ಹಂಗೆ ಅಂದ್ಬಿಟ್ಟು ಆ ಬೋಸಿ ಮೇಲೆ ಹಿಂಬೆಣ್ಣು ಮೇಲೆ ದಬ ಕೊಟ್ಟು ಕಾಲು ಮುಡಿಸ್ಬಿಟ್ಟು ಹೋಗು. ಈಗ ಆ ಬೋಸಿ ಅಕ್ಕಿ ತುಂಬಿಟ್ಟು 5 ಕಾಳು ಎತ್ಕೊಂಡು ಬಾ. ಆ ಬೋಸಿ ಅಕ್ಕಿ ನನಗೆ ಬೇಡ ಅಂದ್ಬಿಟ್ಟು ಆಮೇಲೆ ಅಪ್ಪ ಬುಡ್ತು ಅಂದ್ಬಿಟ್ಟು ಅಕ್ಕಿ ತುಂಬಿಡಿದ್ರೆ ಬೋಸಿ ತಗೊಂಡು ಬಾ ಅಂದ್ಬಿಟ್ಟು ಅಪ್ಪ ಇಲ್ಲಿಂದ ಅಲ್ಲಿ ದಾಡ್ಸೋದು ಅಲ್ಲಿಂದ ಇಲ್ಲಿ ದಾಡ್ಸೋದು. ಆ ಹಿಂಬೆಣ್ಣು ಥರ ಆ ಹಿಂಬೆಣ್ಣು ಮೇಲೆ ಕಾಲು ಮುಡಿಸ್ಬಿಟ್ಟು ಹೊಡೆದ್ಬಿಟ್ಟು ತಡೆ ಹೊಡೆದು ಅಂದ್ಬಿಟ್ಟು ಆ ಬೋಸಿ ಅಕ್ಕಿ ಎಲ್ಲನೂ ಸುರ್ಕೊಳ್ಳೋದ. ಹಾಗೆ ಗೊತ್ತಾಯ್ತು ಹೆಂಗೆ ಮೋಸ ಮಾಡ್ತಾರೆ ಹೆಂಗಸ್ರುಗಳೇ ಬಂದು. ಏನಪ್ಪ ಅದೆಲ್ಲ ಆಯ್ತಯ್ಯ. ದಾನೆಗಳು 3 ಥರದ ದಾನೆಗಳು ತಗೊಂಡು ಬಂದ್ರೆ ತಗೊಂಡು ಹೋದ್ನ ದಾನೆಗಳ ಹೋಯ್ತಲೆ 3 ಥರ ಇಲ್ಲ ಅಂತ ಇರೋದೇ ಅವರೆಗಳು ಅಂತ ಅದನ್ನೇ 3 ಸಲ ಹಾಕೊಂಡ್ರು. ನಾನು ಕೋಪ ಬಂದ್ಬಿಡ್ತು ಕಣ್ರಪ್ಪ. ಒಂದ್ಸಲ ಎತ್ತಾಕಿದೆ ಇನ್ನೊಂದ್ಸಲ ಬೊಕ್ಸೆ ತಗೊಂಡು 3 ಸಲ ಮಾಡಿದೆ ಆ ಕಣ್ಣೆ ಅದಾಯ್ತಾ. ಆಮೇಲೆ ಅಪ್ಪ ಇರೋ ಬಟ್ಟೆಗಳನ್ನೆಲ್ಲ ತೆಗಿಸ್ತಾರೆ ಕಣಪ್ಪ. ನಂಗೂ ಪ್ರಾಣಿ ಗೊತ್ತಿಲ್ಲ ಆರಿಸ್ಕೊಡ್ತೀನಿ ಹೋಗಿ ಬಟ್ಟೆ ತಗೊಂಡು ಬಾ ಅಂದ್ಲಪ್ಪ. ಕುಂತ್ಕೊಳ್ಳೋಕೆ ಬಿಡಿಕಿಲ್ಲ ಕಣಪ್ಪ. ಹೋಗಿ ಬಟ್ಟೆ ತಗೊಂಡ್ಬಂತಲೇ ತಗೊಂಡು ಕೊಟ್ರೆ ಇಲ್ಲ ಚೆನ್ನಾಗಿರೋ ಹೋಗೋ ಬರೋದಕ್ಕೆ ಗೌಡ್ನ ಬಟ್ಟೆನ ತಗೊಂಡು ಬಾರಿಸ್ಕೊಡ್ತೀನಿ ಅನ್ನೋದು ಒಂದು ಬಟ್ಟೆನೂ ಒಪ್ಪಲ್ಲ. ಎಲ್ಲೋ ಚೆನ್ನಾಗಿದ್ರೆ ಸೀರೆ ನಾನೇ ಮಡಿಕತ್ತೀನಿ ಅನ್ನೋಕ್ಕೋ ಏನೋ ನಂತವ್ ನಿಮ್ಮ ಜೊತೆ ಹೇಳೋಕ್ಕೇನೋ ಅಂತ ಸೀರೆಗಳು ಅಂತ ಬಟ್ಟೆಗಳು ಇಲ್ಲ ಕಣ್ರಪ್ಪ. ಬೇಕಾದಂಗಿರೋವು ಇಲ್ಲ ಕಣ್ರಪ್ಪ. ಮಾಮೂಲಿ ಎಲ್ಲರಂಗೂ ಇಟ್ಕೊಳಂಗವೆ. ಆಗ ತಗೊಂಡೋಯ್ತಲೆ ಅವಳೆ ಒಪ್ಪಲಿಲ್ಲ. ಬೇಡ ಇದು ಒಳ್ಳೆ ಹೊಟ್ಟೆ ಇಲ್ಲ ಒಂದು ಹೊಸ ನೈಟಿ ಇಟ್ಕೊಂಡು ಹೊಸ ನೈಟಿ ಅಂತಂದ್ರೆ ಇರೋವೇ ನೈಟಿನೆಲ್ಲ ಉರ್ತೋಗಬೇಕನಪ್ಪ. ಹೊಲಿಗೆ ಹಾಕೊಂಡಿರೋವು ಇನ್ನೆಲ್ಲವ ಆ ನೈಟಿ ಒಂದು ಬಿಚ್ಚಾಕಿನಿ ಒಂದು ಒಗ್ದಾಕಿನಿ ಕಣ್ರಪ್ಪ. ಅದ ತಗೊಂಡೋದ್ನ ಇದೇ ನೈಟಿನ ಯಾವ ನೈಟಿನೂ ಇಲ್ಲ ಅಂತ ಇನ್ನೇನು ಮಡಗಿದಿ ಅಂದ್ಬಿಟ್ಟು ಅದೇ ಸುಮ್ಮನೆ ಅದನ್ನ ಬಿಸಾಕಿದ್ರಪ್ಪ. 3 ಜೊತೆ ಗಂಡಸ್ರು ಬಟ್ಟೆ 3 ಜೊತೆ ನನ್ನ ಬಟ್ಟೆ ತಗೊಂಡು ಆಗದನೆ. ಆಮೇಲೆ ಅಪ್ಪ ಅಕ್ಕಿ ಖಾರದ ಪುಡಿ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ 50 ರೂಪಾಯಿ ದುಡ್ಡು ಒಂದು ಪಾತ್ರೆ ಎಲ್ಲನೂ ಹೋದ್ರು 400 ರೂಪಾಯಿ ಲಾಸ್ ಮಾಡ್ಕೊಂಡಿದ್ವಿ ಕಣ್ರಪ್ಪ. ನಿಜವಾಗ್ಲೂ ಹೇಳ್ತಾವ್ನಿ ಅಂತೇಳಿ ಯಾರೇ ಬಂದರೆ ಶಾಸ್ತ್ರ ಅಲ್ಲ ಕಣ್ರಪ್ಪ. ಅವರು ಶಾಸ್ತ್ರ ಹೇಳಿ ದೊಡ್ಡ ಮನಸ್ಸು ಮಾಡೋರು ನಮ್ಮನ್ನ ಅವರೇ ಆಗ್ಬೋದಲ್ಲ. ಅದಕ್ಕೆ ಇಲ್ಲಿ ಬರಬೇಕು ಅವರೇ ಸತ್ರ ನೋಡ್ಕೊಂಡು ಮನೇಲಿ ದೊಡ್ಡವರಾಗಬೇಕು ತಾನೆ. ಅವರೆಲ್ಲವಪ್ಪ ಮೋಸ ಮಾಡೋಕ್ಕೆ ನಿಜವಾಗ್ಲೂ ಗಂಡಸ್ರುಗಳು ಕಂಡ್ರೆ ನಮಗೆ ಬಿಡ್ಬಿಡ್ತೀರ ಭಯ. ಹೆಂಗಸ್ರುಗಳು ನಿಜ ಹೇಳ್ತಾರೆ ಅಂದರೆ 400 ರೂಪಾಯಿ ಬೋಳ್ಸ್ಕೊಂಡು ಹೋದ್ರು. ಅವತ್ತೇ ಗೊತ್ತಾಯ್ತು ಅಂತ ಕಂಡ್ರೆ ಭಯ. ಇದೆಲ್ಲ ಬಿಸಿಲಲ್ವಾ ತಡಿಕೊಂಡು 3 ಗಂಟೆ ಮಧ್ಯಾಹ್ನ 3 ಗಂಟೆ ಹೊತ್ತಲ್ಲಿ ಬರ್ತಾರೆ. ಹುಷಾರು ಬಾಗ ಹಚ್ಕೊಳ್ಳಿ. ಏನೇ ಅಂದ್ರೆ ಉಪ್ಪ ಕಳಿಸಿ ಯಾರು ಮನೆ ಸೇರಿಸ್ಕೊಬೇಡಿ. ಹೌದು ಕಣಪ್ಪ. ಆಮೇಲೆ ಅಪ್ಪ ಮನೆ ಅಷ್ಟು ನೀಟಾಗಿ ಮಡಿಕೊಂಡಿದ್ವಪ್ಪ. ಮನೆಯೇನೋ ನಂಡಿ ನನ್ನಂತೂ ಸಾಕು ಮಾಡ್ಬಿಟ್ರು ಕಣಪ್ಪ. ಆ ಬಟ್ಟೆ ಎತ್ಕೊಬ ಈ ಬಟ್ಟೆ ಎತ್ಕೊಬ ಅಂತ ನಾನು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಕುಂತ್ಕೊಂಡು ಮಾಡ್ಕೊಂಡು ಇದು ಮಾಡಿದೆ. ಮಾಡ್ದೆ ಕಣಪ್ಪ. 400 ರೂಪಾಯಿ ಅನ್ಯಾಯ ಮಾಡ್ಕೊಂಡ್ರೆ ದಯವಿಟ್ಟು ಅಂತೇಳಿ ಬಂದರೆ ನಿಮ್ಮ ಅಕ್ಕವ್ರಿಗೂ ಹೇಳಿ ನಿಮಗೂ ಯಾರು ಗೊತ್ತಿರೋರ್ಗೂ ಹೇಳಿ ಇದು ನಿಜ ನಡೆದಿರೋದು 4 ದಿನದಲ್ಲಿ ನನಗೆ ಯಾಮಾರಿಸ್ಬಿಟ್ಟು ಹೋಗವ್ರೆ. ಹುಷಾರು ಯಾರನ್ನೂ ಸೇರಿಸ್ಕೊಳಕ್ಕೆ ಹೋಗಬೇಡಿ. ಕಷ್ಟಪಟ್ಟು ದುಡಿಬೇಕು ಸಂಪಾದನೆ ಮಾಡಬೇಕು. ಅಷ್ಟು ಬಿಟ್ಟರೆ ಮಾಡ್ಸವ್ರೆ ಮಟ್ಟವ್ರೆ ಅದು ಇದು ಅದೆಲ್ಲ ಸುಳ್ಳು. ಬರೀ ಸುಳ್ಳು ಕಣ್ರಪ್ಪ. ದುಡ್ಡು ಕಿತ್ಕೊಳಕ್ಕೆ ನಾವು ಉಡ್ಸ್ಕೊಂಡಿರೋವು. ಭಗವಂತ ಏನು ಉಡ್ಸಿಲ್ಲ. ಆ ತಾಯಿ ಚಾಮುಂಡೇಶ್ವರಿ ಕೈ ಮುಗಿರಿ. ತಾಯಿ ಎಲ್ಲಿದ್ರು ಒಳ್ಳೇದು ಮಾಡ್ತಾಳೆ. ಭಗವಂತನ ನೆನೆಸ್ಕೊಳ್ಳಿ ಮನೆ ದೇವ್ರುಗಳು ನೆನೆಸ್ಕೊಳ್ಳಿ ಅಷ್ಟೇ ಕಣ್ರಪ್ಪ. ಇನ್ನೇನು ಇಲ್ಲ ಕಣ್ರಪ್ಪ. ಇಷ್ಟೊಂಥರ ಮಾತಾಡ್ಬಿಟ್ನಾ ನೀವು ನಿಜವಾಗ್ಲೂ ನಿಮ್ಗೆ ಈ ಥರ ಅನುಭವ ಆಗಿದ್ರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಹಳ್ಳಿ ಲೈಫ್ 2ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ ಕಣ್ರಪ್ಪ.